ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಶಿಮಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಏನಾದರೂ ಹೆಲ್ದಿಯಾಗಿ ರೆಸಿಪೀಸ್ ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿದಾಗ ಡ್ರೈ ಫ್ರೂಟ್ಸ್ ಎಲ್ಲ ತರಿಸ್ತಿದ್ರು ಅಮ್ಮ. ಹಾಗಾಗಿ ನಮ್ಮಮ್ಮ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಿಕ್ಸ್ ಮಾಡ್ತಿದ್ದೀವಿ ಇವತ್ತು. ಸೊ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡೋದ್ರಿಂದ ಏನೇನು ಯೂಸ್ ಇದೆ ಅಂತಲೂ ಕೂಡ ಕ್ಲಿಪ್ಪಿಂಗ್ಸಲ್ಲಿ ಹಾಕಿರ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ. ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಡ್ರೈ ಫ್ರೂಟ್ಸ್ ಮಿಕ್ಸ್ಗೆ ಅಂತ ಇಲ್ಲಿ ಕಲ್ಸಕ್ಕರೆ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸು, ಒಣಖರ್ಜೂರ, ಬಾದಾಮಿ, ಬ್ಲ್ಯಾಕ್ ದ್ರಾಕ್ಷಿ, ಗೋಡಂಬಿ ದ್ರಾಕ್ಷಿ ಮತ್ತು ಕಡಲೆ ಬೀಜ ತೊಗೊಂಡಿದ್ದೀವಿ. ಹಾಗೆ ಕೊಬ್ಬರಿ ತುರಿ ಕೂಡ ರೆಡಿ ಇದೆ. ಇಲ್ಲಿ ಒಣ ಖರ್ಜೂರ ಕಟ್ ಮಾಡ್ತಿದ್ದಾರೆ. ಆ್ಯಂಡ್ ಸೀಡ್ಸ್ ಮಿಕ್ಸ್ಗೆ ಅಂತ ಇದನ್ನು ಅಮೆಝಾನಿಂದ ತರಿಸಿದ್ದೆ. ಮತ್ತು ಇಲ್ಲಿ ಕಲ್ಸಕ್ಕರೆನ ಪೂರ್ತಿ ಕುಟ್ಬಿಟ್ಟು ಅದನ್ನು ರೆಡಿ ಮಾಡ್ಕೋತೀವಿ. ಎಲ್ಲನೂ ರೆಡಿ ಮಾಡ್ಕೊಂಡು ಈ ಥರ ನೀಟಾಗಿ ಇಟ್ಕೊಂಡಿದ್ವಿ. ಫಸ್ಟು ಕಡಲೆ ಬೀಜನ ನೀಟಾಗಿ ಅದ್ರ ಸಿಪ್ಪೆ ಸೆಪ್ರೇಟ್ ಆಗೋ ಥರ ಹುರ್ಕೋಬೇಕು. ಹುರಿದು ಅದನ್ನು ಸೆಪ್ರೇಟ್ ಇಟ್ಕೊಂಡ್ವಿ. ಆ್ಯಂಡ್ ಎಳ್ಳನ್ನು ಹುರ್ಕೋತಾ ಇದ್ದೀವಿ. ಅದು ಚಟಪಟ ಅಂತ ಆರಬೇಕು. ಆ ಥರ ಅದು ನೀಟಾಗಿ ಫ್ರೈ ಮಾಡ್ಕೊಂಡು ಅದನ್ನು ಸೆಪ್ರೇಟಾಗಿ ಇಟ್ಕೋತಾ ಇದ್ದೀವಿ. ಫ್ಲ್ಯಾಕ್ಸ್ ಸೀಡ್ಸ್ನೂ ಕೂಡ ಚಟಪಟ ಅಂತ ಆರುತ್ತೆ. ಅದೇ ರೀತಿ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ದೆನ್ ಕಡಲೆ ಬೀಜನ ಈ ಥರ ಉಜ್ಜಿಟ್ಕೋತಾ ಇದ್ದೀವಿ, ಯಾಕಂದರೆ ಸಿಪ್ಪೆಯಿಂದ ಸೆಪ್ರೇಟ್ ಮಾಡೋದಕ್ಕೆ. ಹಾಗೆ ಎಳ್ಳು ಕೂಡ ಈ ಥರ ಉಜ್ಜಿಟ್ಕೋತಾ ಇದ್ವಿ, ಅದು ಕೂಡ ಸಿಪ್ಪೆಯಿಂದ ಸೆಪ್ರೇಟ್ ಮಾಡೋದಕ್ಕೆ. ನೀವು ಬೇಕು ಅಂದರೆ ಎಳ್ಳು ಆ್ಯಡ್ ಮಾಡ್ಕೋಬೋದು, ಇದು ಆಪ್ಷನಲ್ಲು. ಇನ್ ಕೇಸ್ ಬೇಡ ಅಂದರೆ ಓಕೆ. ಇವಾಗ ತುಪ್ಪದಲ್ಲಿ ಆವಾಗಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಸೆಪ್ರೇಟಾಗಿ ಹುರಿದು ಎತ್ತಿಟ್ಕೋಬೇಕು. ಆ್ಯಂಡ್ ಎಳ್ಳು ಮತ್ತು ಈ ಸೀಡ್ ಮಿಕ್ಸ್ ಎಲ್ಲ ಇದೆಯಲ್ವ, ಅದನ್ನೆಲ್ಲ ಯಾಕೆ ಹಾಕ್ತಿದ್ದೀವಿ ಅಂತ ಅಂದರೆ ಇದು PCODಗೆ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಪಂಪ್ಕಿನ್ ಸೀಡ್ಸ್ ಇದೆಯಲ್ವ, ಅದು ಕ್ಯಾಲ್ಶಿಯಮ್ಮು ಆ್ಯಂಡ್ ಮೆಗ್ನೀಷಿಯಮ್, ಐರನ್ ಕಂಟೆಂಟ್ ಏನಾದರೂ ಕಡಿಮೆ ಆದರೆ ಅದು ಒದಗಿಸ್ಕೊಡುತ್ತೆ. ಆ್ಯಂಡ್ ಎಳ್ಳು ಕೂಡ ಅದೇ. ಆ್ಯಂಡ್ ಇದೆಲ್ಲವೂ ಪ್ರೋಟೀನ್, ನಿಮಗೆ ದೇಹಕ್ಕೆ ಬೇಕಾದಂಥ ವಿಟಮಿನ್ ಆ್ಯಂಡ್ ಪ್ರೋಟೀನ್ನ ಒದಗಿಸ್ಕೊಡುತ್ತೆ. ನೋಡಿ ಎಲ್ಲನೂ ಈ ಥರ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀವಿ. ಇನ್ ಕೇಸ್ ನಿಮ್ಗೇನಾದರೂ ಸೀಡ್ಸ್ ನೆಸೆಸಿಟಿ ಇಲ್ಲ, ಒಂಥರ ಅನಿಸುತ್ತೆ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಗೆ ಇವಾಗ ತೋರಿಸಿದ್ದೀನಲ್ಲ ಇಂಗ್ರೀಡಿಯೆಂಟ್ಸು, ಕೊಬ್ಬರಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಕೊಬ್ಬರಿನ ಇವಾಗ ನೀಟಾಗಿ ಫ್ರೈ ಮಾಡ್ಕೊಂಡು ಅದನ್ನು ಎತ್ತಿಟ್ಕೊಂಡು ಪೂರ್ತಿ ಬ್ರೌನಿಷ್ ಬೇಡ, ಸ್ವಲ್ಪ ಬ್ರೌನಿಷ್ ಆದರೆ ಸಾಕು. ನೋಡಿ ಎಲ್ಲನೂ ನೀಟಾಗಿ ಈ ಥರ ಹುರಿದಿಟ್ಕೊಂಡು ಆಯಿತು. ಲಾಸ್ಟಲ್ಲಿ ಈ ಸೀಡ್ಸ್ ಆಲ್ರೆಡಿ ಫ್ರೈ ಆಗಿದ್ದಿದೆ ಬಂದಿದ್ದು, ಅದು ಹಾಗಾಗಿ ಸ್ವಲ್ಪ ಅಷ್ಟು ಮೇಲ್ಮೇಲೆ ಫ್ರೈ ಮಾಡ್ಕೊಂಡ್ವಿ. ಇವಾಗ ಎಲ್ಲನೂ ನೀಟಾಗಿ ಈ ಥರ ಕುಟ್ಕೋತಾ ಇದ್ವಿ. ಪೂರ್ತಿ ಪೌಡರ್ ಆಗೋದು ಬೇಡ ಅಂದ್ಬಿಟ್ಟು ಇಲ್ಲೇ ಬಾಣಲಿಲ್ಲೇ ಸ್ವಲ್ಪ ಮೇಲ್ಮೇಲೆ ಕುಟ್ಕೋತಾ ಇದ್ದೀವಿ. ಆ್ಯಂಡ್ ಫ್ಲೇಕ್ ಸೀಡ್ಸ್ ಕೂಡ ಸ್ವಲ್ಪ ಕುಟ್ಕೊಳ್ಳಿ. ಅದಾದಮೇಲೆ ಏಲಕ್ಕಿಕಾಯಿ ಕೂಡ ಬೇಕು, ಹಾಗಾಗಿ ಏಲಕ್ಕಿಕಾಯಿ ಕೂಡ ಕುಟ್ಟಿ ಸೈಡಲ್ಲಿ ಇಟ್ಕೋತೀವಿ. ಅದು ಇಲ್ಲಿ ಎಲ್ಲ ರೆಡಿ ಆಗಿದೆಯಲ್ವ, ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತು. ಇಷ್ಟೇ ಡ್ರೈ ಫ್ರೂಟ್ಸ್ ಮಿಕ್ಸು, ತುಂಬ ಸಿಂಪಲ್ಲು. ಬೆಳಿಗ್ಗೆ ತಿಂಡಿ ಆದಮೇಲೆ ಅರೌಂಡ್ 11:30 to 12 ಹಂಗೆ ಸ್ವಲ್ಪ ತಿನ್ನಿ. ಹಾಗೆ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ತಿನ್ನಿ. ಇಲ್ಲ ಇದನ್ನು ಪೂರ್ತಿ ನೀವು ಸ್ವಲ್ಪ ಪೌಡರ್ ಥರ ಮಾಡಿಕೊಂಡು ಹಾಲಿಗೂ ಕೂಡ ಹಾಕ್ಕೊಂಡು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಇದಂತೂ ಹೆಲ್ತ್ಗೆ ತುಂಬ ಒಳ್ಳೆಯದು. ಏನು PCOD ಇರೋರೇ ತಿನ್ನಬೇಕು ಆ್ಯಂಡ್ ಇರೆಗ್ಯುಲರ್ ಪೀರಿಯಡ್ಸ್ ಇರೋರೇ ತಿನ್ನಬೇಕು ಅನ್ನೋದು ಏನಿಲ್ಲ, ಎಲ್ಲರೂ ಕೂಡ ತಿನ್ಬೋದು, ಮಕ್ಕಳು ಕೂಡ ತಿನ್ಬೋದು. ಬಟ್ ಸೀಡ್ಸ್ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೀಡ್ಸ್ ಮತ್ತು ಎಳ್ಳು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸ್ವೀಟ್ ಕಡಿಮೆ ಇತ್ತು ಅಂತಂದರೆ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್.